ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಕಂಬಳೆತ್ತಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾದ ಹಿನ್ನೆಲೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಪಿಡಿಒ ಅಖ್ತರ್ ಪಾಷರಿಗೆ ಗ್ರಾಮಸ್ಥರು ಚಳಿ ಬಿಡಿಸಿದ ಘಟನೆ ಕಂಬಳೆತ್ತಿ ಗ್ರಾಮದಲ್ಲಿ ಜರುಗಿದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆಂದು ರಾಯಚೂರು ಸಹಾಯಕ ಆಯುಕ್ತ ಗಜನನ ಅವರು ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಇತ್ತೀಚೆಗೆ ನಡೆಸಿದ ಸಭೆಯಲ್ಲಿ ಮಾನ್ವಿ ಇಒ ಖಾಲಿದ್ ಅಹಮದ್ ಅವರು ಚಾಚು ತಪ್ಪದೆ ಕೆಲಸ ಮಾಡುತ್ತೇವೆಂದು ಭರವಸೆ ಕೊಟ್ಟಿದ್ರು. ಆದರೆ ಮಾನ್ವಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ, ನೀವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಎಂದು ಕಂಬಳತ್ತಿ ಗ್ರಾಮದಲ್ಲಿ ನೀರು ಇಲ್ಲದಿರುವುದೇ ಸಾಕ್ಷಿಯಾಗಿದೆ. ಗ್ರಾಮೀಣ ಭಾಗದ ಜನ ಅಮಾಯಕರು ಅಂತ ತಿಳಿದುಕೊಂಡು ಪಿಡಿಒ ಅಖ್ತರ್ ಪಾಷಾ ಸಾಹೇಬ್ರು ಇಒ ಖಾಲಿದ್ ಅಹಮದ್ ಅವರ ದುರಾಡಳಿತವೇ ಇಲ್ಲಿ ಎದ್ದು ಕಾಣುತ್ತೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತಿಂದ ಆಯ್ತು ಸರ್, ನಿಲ್ಲಂಗಿಲ್ಲ. ಇವತ್ತಿನ ವ್ಯವಸ್ಥೆಗೆ ಕನಿಷ್ಠ ಏನಿಲ್ಲ ಅಂದ್ರೂ 5 ಟ್ಯಾಂಕರ್ ನೀರಿದೆ. 5ರಿಂದ, ಯಾಕಂದ್ರೆ ಶಾಲೆ ಮಕ್ಕಳು ಎಕ್ಸಾಮ್ ನಡೆದಿದಾವ, ತಾಯಂದ್ರು ಇನ್ನೂ ಕೆಲಸಗಳು ಇರ್ತಾವ. ಈ ಬೇಸಿಗೆಯಲ್ಲಿ ಹೊತ್ತು ಏನೋ ಹೆಚ್ಚು ಕಡೆ ಶಕ್ತಿ ಏನೋ ಹೆಚ್ಚು ಕಡಿಮೆ 3-8 ರೋಗ ಸರ್, 3-8 ರೋಗ. ಈ ಬಿಸಿಲಲ್ಲಿ ತಾಯಂದ್ರಿಗೆ ಏನೋ ಹೆಚ್ಚು ಕಡಿಮೆ ಆಯ್ತು, ಏನೇನಾಯ್ತು 2 ಗಂಟೆ 3 ಗಂಟೆ ಹಾಗಾಗಿ 5 ಕನಿಷ್ಠ ನಮಗೆ ವಾಟರ್ ಟ್ಯಾಂಕ್ ಬೇಕು. ತಕ್ಷಣ ನೀರು ಟ್ಯಾಂಕರ್ ಬಂದಾಗ ನೀರು ಹೋಗ್ತೀವಿ. ಇಷ್ಟೊಂದಂತ ತಾಯಂದ್ರು ಮನೆಗ ಮಕ್ಕಳಿಗೆ ಅಡಿಗೆ ಮಾಡ್ಲಾರ್ದ, ಗಂಡಂದ್ರಿಗೆ ಅಡಿಗೆ ಮಾಡ್ಲಾರ್ದ ಇವತ್ತು ನಮ್ಗೆ ಲಾಸ್ಟ್ ನಮ್ದು ಏನಾದ್ರೂ ಕೂಡ ಜೀವ ಅಂತ ಇವತ್ತು ನನ್ನ ಜೊತೆ ಕೂತಾರ. ಇನ್ನೂ ಹೆಚ್ಚು ಕಡೆ ಮಾತ್ರ ಏನ್ ಮಾಡಕ್ಕೂ ನಾನು ತಯಾರಿಸ್ಬೋದು ಸರ್. ನಾನು ಇಲ್ಲಿಂದ ಇಷ್ಟೊತ್ತವರೆಗೂ ಸ್ವಲ್ಪ ಏನೋ ಬರೋವರೆಗೂ ಮಾತಾಡೋದು ಅಷ್ಟೇ ನಾನು ನೀರು ಕುಡಿದಿದ್ದೀನಿ. ಟ್ಯಾಂಕರ್ ಬಂದ ಮೇಲೆ ಒಂದು ನೀರು ಕುಡಿಬೇಕಂತ ಟ್ಯಾಂಕರ್ ಬಂದ ಮೇಲೆ ನಾನು ಬೇಸಿಗೆ ಶುರು ಅಲ್ಲ 100 ಪಂಚಾಯತ್ ನಮ್ಗೆ ಸಂಬಂಧ ಇಲ್ಲ. ಮೂಲಭೂತ ಸೌಕರ್ಯ ಬೇಕು ನಮ್ಗೆ. ನಿಮ್ ಕೆಲಸ ಒಂದ್ ಕಡೆನೇ ನೆಟ್ಟಿಗೆ ಮಾಡಕ್ಕಾಗಿಲ್ಲ. 2 ಪಂಚಾಯತ್ ಯಾವ ಗುಣೆ ತಗೊಂಡಿರ್ತಾರೆ ನಿಮಗೆ? ನಮ್ಮ ಮೇಲಾಧಿಕಾರಿ ಮಾತಾಡ್ತೀನಿ ಸರ್. ನಾನು ಬಂದಾಗ ಯಾರೋ ನೀರು ಹಿಂಗೆ ಕೇಳಕಟ್ಟಾರ ಸಮಸ್ಯೆ ಚಪಾತಿ ಆದಾಗ ಏನಂತ ಹೇಳಿದ್ರೆ ಯಾರಿಲ್ಲಪ್ಪ ಈಗ ಸದ್ಯ ಏನಾದ್ರೆ ನೀರಿನ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ, ದಯವಿಟ್ಟು ಮುಂದಿನ ವ್ಯವಸ್ಥೆ ಮಾಡಮ್ಮ ಅಂತ ಹೇಳಿದ್ರೆ ನಾನೇನು ಹೇಳಿದೆ, ಸುಮಾರು ಸದಸ್ಯರೇ ಮಾಜಿ ಅಧ್ಯಕ್ಷರೇ ಮೇಡಮ್. ಈ ಹಿಂದೆ ಏನಂತ ಹೇಳಿದ್ರೆ ಫಸ್ಟ್ ಪ್ರಥಮ ಬಂದಾಗ ನಾವೇನಂತ ಹೇಳಿದ್ರೆ ನೀರಿನ ಜೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀರು ಕೆರೆ ಬಹುಗ್ರಾಮ ಅಂತೇಳಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಬಗ್ಗೆ ಅಂತ ಹೇಳಿದ್ರೆ ಸುಮಾರು ನಮ್ಮದು ಕಂಬಳೆತ್ತಿ ಆಮೇಲೆ ಟೆಂಡರ್ ಆಗಿದೆ ಮೇಡಮ್. ಅದು ನಾವು ಅವರೇ ಬಂದು ಬರಂಗಿಲ್ಲ, PRD ಅವ್ರು ಮಾಡ್ತಾರ. ಬಟ್ ಏನಂತಾರೆ ನಾವೇನಂತಂದ್ರೆ ಸಂಬಂಧಪಟ್ಟ ವಾಟರ್ ಮ್ಯಾನಿಗೆ ಹೇಳಿದ್ವಿ. ಸುಮಾರು ಸಲ ನಾನು ಅಧ್ಯಕ್ಷ ಮಾಜಿ ನಾನು ಬಿಲ್ ಮಾಡಂಗಿಲ್ಲ ಸರ್. ಸುಮಾರು ಸಲ ನಾನು ಅಧ್ಯಕ್ಷರಿಗೆ ನಮ್ಮ ಆಮೇಲೆ ಮಾಜಿ ಅಧ್ಯಕ್ಷ ಸದಸ್ಯರಿಗೆ ಹೇಳಿನಿ, ದಯವಿಟ್ಟು ಏನಂತಾರೆ ಬಹುಗ್ರಾಮಕ್ಕೆ ಏನಂದ್ರೆ ಕಂಬಳೆತ್ತಿಲ್ಲಿ ಆಲ್ರೆಡಿ ಇದಾಗಿದೆ ನಮ್ಮ ಜೂಗ್ರ ಹತ್ರ, ಅದು ಟ್ಯಾಂಕ್ ಆಗಿದೆ. ಆ ಟ್ಯಾಂಕ್ ಮುಖಾಂತರ ಏನಂತಂದ್ರೆ ಅಲ್ಲಿ ಒಂದು ವಾಲ್ ಇದೆ, ಆ ವಾಲ್ ಓಪನ್ ಮಾಡಲಿಕ್ಕೆ ಹೇಳಿ ನಾನು ಸುಮಾರು ಸಲ ಆ ಟೆಂಡರ್ದವ್ರಿಗೆ ಹೇಳಿನಿ, ಮಾನಪ್ಪ ಅಂತ ಅವರಿಗೂ ತಿಳಿಸಿದಾಗ ಏನಂತಾರೆ ಸಂಬಂಧಪಟ್ಟವ್ರು ಮಾಡಿಕೊಡ್ತೀವಿ ಅಂತ ಹೇಳ. ಅವರು ಸುಮಾರು ಹೇಳಿ ನಾನು 15 ದಿವಸ ಆಯ್ತು ಮೇಡಮ್, ಹೇಳಿದಿಲ್ಲಪ್ಪ ಅಧ್ಯಕ್ಷ ಮಾಡೋರಿಲ್ಲ ಒಂದು ಅವರು ನಾನು ಬಂದಾಗ ಮೇಡಮ್. ರಾಜ್ಯದ ಮುಖ್ಯಮಂತ್ರಿ ಹಾಗೂ ಸಚಿವ NS ಬೋಸರಾಜು ಸಾಹೇಬ್ರು ಕೂಡ ಮಾನ್ವಿ ತಾಲೂಕಲ್ಲಿ ಕುಡಿಯುವ ನೀರು ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮನ್ನ ಯಾರು ಕೇಳುತ್ತಾರೆಂದು ತಿಳಿದು ಪಿಡಿಒ ಅಖ್ತರ್ ಪಾಷಾ ಇಒ ಖಾಲಿದ್ ಅವರ ಕಾರುಬಾರಾಗಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.